ಹಲೋ ಫ್ರೆಂಡ್ಸ್, ನನ್ನ ಹೆಸರು ಅನಿಲ್ ಅಂತ. ನಾನು 27 ವರ್ಷದ ಹುಡುಗ. ನಾನು ಬೀದರಿಂದ ಬಿಲಾಂಗ್ ಮಾಡ್ತೀನಿ. ಇನ್ ದ ಸೆನ್ಸ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೀದರು. ಓದಿದ್ದು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂಡ್ ಕೆಲಸ ಆಫ್ಟರ್ ದಟ್ 2019 ನಾನು ಪಾಸ್ ಔಟ್ ಡಿಪ್ಲೊಮಾ. ಅದಾದ್ಮೇಲೆ ನಾನು ಟೋಟಕೆರಸ್ಕರಲ್ಲಿ DAT ಅಂತ ಡಿಪ್ಲೊಮಾ ಅಪ್ರೆಂಟಿಸ್ ಟ್ರೈನಿಂಗ್ಸ್ ಮುಗಿಸ್ಕೊಂಡ್ಬಿಟ್ಟು ಸೊ ಲಾಕ್ಡೌನ್ ಇತ್ತು. ಸೊ ಅದಕ್ಕೋಸ್ಕರ ಊರಿಗೆ ಬಂದ್ಬಿಟ್ಟೆ. ಅದ ನಂತರ ನಾನು ಯಾವುದೇ ಕೆಲಸ ಮಾಡಲಿಲ್ಲ ಟೆಕ್ ಫೀಲ್ಡ್ ಅಲ್ಲಿ. ಸುಮಾರು ಹುಡುಗದೆ ನಮ್ಮ ಬೀದರ್ ಡಿಸ್ಟಿಕ್ ಅಲ್ಲೇ ಇಲ್ಲಿ ಕೋಲಾರ್ಕೆ ಇಂಡಸ್ಟ್ರೀಸ್ ಕಂಪನಿ ಇದೆ, ಇದರಲ್ಲಿ ಹುಡುಗದೆ ತುಂಬಾ ಜನದ ರೆಫರೆನ್ಸ್ ಕೇಳಿದೆ. ಬಟ್ ಯಾವ ಬೋಳಿ ಮಗನೂ ರೆಫರ್ ಮಾಡಕ್ಕೆ ಮುಂದೆ ಬರಲಿಲ್ಲ, ಮಾಡೋದೇ ಇಲ್ಲ. ಇದು ಒಂದ್ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಸೊ ನಾನೇ ಹೋದೆ, ತುಂಬಾ ಕಂಪನಿಗೆ ಅಪ್ರೋಚ್ ಮಾಡಿದೆ. ಸೊ ನಂದು ಈ ತರ ಡಿಪ್ಲೊಮಾ ಮೆಕ್ಯಾನಿಕಲ್ ಇದೆ, ಒಳ್ಳೆ ರಿಸಲ್ಟ್ ಕೂಡ ಇತ್ತು, ಡಿಸ್ಟಿಂಕ್ಷನ್ ಇತ್ತು. ಅವಾಗ ಟೆಕ್ನಿಕಲ್ ನಾಲೆಜ್ ಅವಾಗ ಓದಿದ್ದೀನಲ್ಲ, ರೀಸೆಂಟ್ ಇತ್ತು. ಸೊ ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿತ್ತು ಅವಾಗ. ಸೊ ಅವಾಗ್ಲೇ ನನ್ಗೆ ಯಾವ ಜಾಬ್ ಕೊಡಕ್ಕೆ ಮುಂದೆ ಬರಲಿಲ್ಲ. ಅವ್ರು ಕೇಳ್ತಿರೋದು ಆಕ್ಚುಲಿ ಇಲ್ಲಿ ಬೀದರಲ್ಲಿ ಇರೋದು ಜಾಸ್ತಿ ಕೆಮಿಕಲ್ ಇಂಡಸ್ಟ್ರೀಸ್, ಕೆಮಿಕಲ್ ಬೇಸ್ ಅಂದ್ರೆ ಈ ತರ ಫಾರ್ಮಾ ಮಾಡಿರ್ಬೇಕು, BSc ಮಾಡಿರ್ಬೇಕು ಅಂತ ಕೇಳ್ತಿದ್ರು. ಸೊ ನನ್ನ ಹತ್ರ ಆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಸೊ ಅದಕ್ಕೆ ನಾನು ಇನ್ನೊಂದ್ಸರಿ ಆ ಕಡೆ ಹೋಗೋದೇ ಬಿಟ್ಬಿಟ್ಟೆ, ಕೇಳೋದೇ ಬಿಟ್ಬಿಟ್ಟೆ. ಸೊ ಅದು ಆದ್ಮೇಲೆ ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಒಂದು ಕಿರಾಣಾ ಸ್ಟೋರ್ ಇತ್ತು ಚಿಕ್ಕದು, ಅದನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಒಂದ್ 2 ವರ್ಷ ಅನ್ಕೊಳ್ಳಿ, 2 ವರ್ಷ ಅದೇ ಮಾಡಿದೆ. ಸೊ ಅದನ್ನು ಕ್ಲಿಕ್ ಆಗ್ಲಿಲ್ಲ ಅಂತ ಅದು ಚಿಕ್ಕದಿತ್ತು. ಸೊ ವರ್ಕೌಟ್ ಆಗ್ಲಿಲ್ಲ. ಸೊ ಅದಾದ್ಮೇಲೆ ಹಿಂಗೆ ಮನೆಯಲ್ಲಿ ಅಪ್ಪ ಒಬ್ರು ದುಡಿಯೋರು. ಸೊ ಜಾಸ್ತಿ ಬರ್ಡನ್ ಅವ್ರಿಗೂ ಆಗ್ಬಾರ್ದು ಅಂತ ಹೇಳಿ ನಾನು ರಿಲಯನ್ಸ್ ರಿಟೇಲ್ ಅಲ್ಲಿ ಆಸ್ ಅ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಆಗಿ ಜಾಯಿನ್ ಆಗಿ 1.5 ವರ್ಷ ಕೆಲಸ ಮಾಡಿದೆ. ಅಕ್ಟೋಬರ್ 2022 ಅಲ್ಲಿ ಜಾಯಿನ್ ಆಗಿ ಏಪ್ರಿಲ್ 2024 ವರೆಗೂ ಅಲ್ಲೇ ಮಾಡಿದೆ. ಸೊ ಅದು ಮಾಡ್ತಾ ಮಾಡ್ತಾ ನನ್ಗೆ 2023 ಅಕ್ಟೋಬರ್ ಅಲ್ಲಿ ಒಂದು ಇದು ಬಂತು, ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅಂತ. ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಇಂದ ಯಾವ ನೀಶ್ ಸೆಲೆಕ್ಟ್ ಮಾಡೋಣ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೆ. ಸೊ ಅವಾಗ ನಂಗೆ ಬಂದ್ಬಿಟ್ಟು ಮೈಂಡ್ ಅಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಚಾನೆಲ್ ನ ಸ್ಟಾರ್ಟ್ ಮಾಡೋದ್ರ ಬಗ್ಗೆ. ಕ್ರಿಕೆಟ್ ಕಾಮೆಂಟ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರಕಾಶ್ ಆರ್ ಕೆ ಬಿಜಾಪುರ್ ಅವ್ರು ಇದಾರಲ್ಲ, ಆ ತರ ಚಾನೆಲ್ ಮಾಡ್ಬೇಕು ಅಂತ. ಸೊ ಅದು ಒಂದೆರಡು ವಿಡಿಯೋ ಏನೋ ಹಾಕ್ದೆ, ಒಂದು 60 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಅದು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಚೆನ್ನಾಗಿತ್ತು. ಬಟ್ ನಾನೇ 2-3 ಜನ ಯಾರೋ ನನಗೆ ಈ ತರ ನೆಗೆಟಿವ್ ಕಮೆಂಟ್ ಬಂತು, ಹಂಗೆ ಹಿಂಗೆ ಅಂತ ಹೇಳಿ ನಾನು ಗಿವ್ ಅಪ್ ಮಾಡ್ಬಿಟ್ಟೆ. ಅದು ಸ್ಟಾರ್ಟಿಂಗ್ ಇಲ್ಲ. ನೆಕ್ಸ್ಟ್ ಪೋಸ್ಟ್ ಮಾಡಕ್ಕೆ ಎಲ್ಲ ಹಾಕಿರೋ ವಿಡಿಯೋಸ್ನ ಡಿಲೀಟ್ ಮಾಡ್ಬಿಟ್ಟೆ ಚಾನೆಲ್ ಅಲ್ಲಿ. ಸೊ ಮತ್ತೆ ಅದಾದ್ಮೇಲೆ ನಾನು ಜಿಮ್ ಸೇರ್ಕೊಂಡೆ. ಸೇಮ್ ಮಂತ್ ಅಲ್ಲೇ ಜಿಮ್ ಸೇರ್ಕೊಂಡೆ. ಜಿಮ್ ಅಲ್ಲಿ ಸ್ಟಾರ್ಟ್ ಮಾಡಿದೆ 75 ಡೇಸ್ ಹಾರ್ಡ್ ಚಾಲೆಂಜ್ ಅಂತ. ಅದನ್ನು ಒಂದು 10 to 20 ಡೇಸ್ ಅಷ್ಟೇ ಕನ್ಸಿಸ್ಟೆಂಟ್ ಆಗಿದ್ದೆ. ಅದಾದ್ಮೇಲೆ ಅದನ್ನು ಮಾಡಕ್ ಆಗ್ಲಿಲ್ಲ. ಅದೇ ಈ ತರ ಜನ ನನ್ನ ಹತ್ರ ಇನ್ ದ ಸೆನ್ಸ್ ನನ್ನ ಆಜು ಬಾಜು ಇರೋರೆ ಡಿಮೋಟಿವೇಟ್ ಮಾಡೋ ತರ ಇತ್ತು. ಸೊ ಇವಾಗ ನಾನು ಯಾವ ಬೋಳಿ ಮಗ ಡಿಮೋಟಿವೇಟ್ ಮಾಡಿದ್ರು ಕೇಳಲ್ಲ. ಸಿಂಪಲ್ ಆಗಿ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಡಿಸೈಡ್ ಆಗಿದ್ದೀನಿ. ಇವಾಗ ಕರೆಂಟ್ಲಿ ನನ್ ಜಾಬ್ ಇಲ್ಲ, ಏನೂ ಇಲ್ಲ. ಹಾ, ಮತ್ತೆ ಅಲ್ಲಿ ಹೋಗೋದಾದ್ರೆ 2024 ವರೆಗೂ ಮಾಡಿದೆ. ಅದಾದ್ಮೇಲೆ ನಾನು ಜಾಬ್ ರಿಸೈನ್ ಮಾಡಿದೆ. ಆ ಮ್ಯಾನೇಜರ್ದು ಒಂದು ಕಿರುಕುಳ ಇತ್ತು, ಸೋಳೆ ಮಗಂದು. ಅವನಿಗೋಸ್ಕರ ಜಾಬ್ ನ ಬಿಟ್ಬಿಟ್ಟೆ ಡೈರೆಕ್ಟ್ ಆಗಿ. ಮತ್ತ ಅದಾದ್ಮೇಲೆ ನಾನು ಇಲ್ಲೇ ಬೀದರಲ್ಲಿ ವಿಂಟೇಜ್ ರಿಟ್ರೀಟ್ ರೆಸಾರ್ಟ್ ಅಂತ ಇದೆ, ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಆಸ್ ಅ ಕ್ಯಾಶಿಯರ್ ಆಗಿ ವರ್ಕ್ ಮಾಡಿದೆ 1-2 ತಿಂಗಳು. ಮತ್ತೆ ಹಿಂಗೆ ಆನ್ಲೈನ್ ಅಲ್ಲಿ ಜಾಬ್ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಿದ್ದೆ. ಇಂಡೀಡ್ ಅಲ್ಲಿ ಡಾಮಿನೋಸ್ ಜುಬಿಲೆಂಟ್ ಫುಡ್ಸ್ ಅಲ್ಲಿ ಶಿಫ್ಟ್ ಮ್ಯಾನೇಜರ್ ಅಂತ, MIT ಮ್ಯಾನೇಜ್ಮೆಂಟ್ ಟ್ರೈನಿಂಗ್, MIT ಮ್ಯಾನೇಜರ್ ಇನ್ ಟ್ರೈನಿಂಗ್ ಅಂತ ತಗೊಂಡಿದ್ರು. ಸೊ ಅಲ್ಲಿ 1-2 ತಿಂಗಳು ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ನಾನು ಡಿಪ್ಲೊಮಾ ಓದಿದ್ದೀನಲ್ಲ, ಸೊ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡೋಣ ಅಂತ ಹೇಳಿ ರೀಸೆಂಟ್ ಆಗಿ RBI ಅಲ್ಲ, ಇಂಡಿಯನ್ ರೈಲ್ವೇಸ್ ಅಲ್ಲಿ ಕಾಲ್ಫಾರ್ಮ್ ಮಾಡಿದ್ರು ಜೂನಿಯರ್ ಇಂಜಿನಿಯರ್ ಪೋಸ್ಟ್ಗೆ. ಸೊ ನಾನು ಅಪ್ಲೈ ಮಾಡಿದ್ದೆ ಪೋಸ್ಟ್ಗೆ. ಅದಾದ್ಮೇಲೆ ಮನೆಯವ್ರಿಗೆಲ್ಲ ಹೆಂಗೋ ಹೇಳ್ಬಿಟ್ಟು ಆ ಜಾಬ್ ನ ವಿತೌಟ್ ನೋಟಿಸ್ ಪೀರಿಯಡ್ ಸರ್ವ್ ಮಾಡಿದೆ, ರಿಸೈನ್ ಮಾಡ್ಬಿಟ್ಟು ಹೊರಗೆ ಬಂದ್ಬಿಟ್ಟೆ. ನಾನು ಹಂಗೆ 6-7 ತಿಂಗಳು ಪ್ರಿಪರೇಷನ್ ನಡೆಸ್ತಾ ಇದ್ದೆ. ಪ್ರಿಪರೇಷನ್ ಏನು ನಾನು ಫುಲ್ಲಿ 100% ಕೊಡಕ್ ಆಗ್ಲಿಲ್ಲ, ಬಿಕಾಸ್ ಮನೇಲಿ ಹಂಗಿತ್ತು ಕಂಡೀಷನ್. ಸೊ ಅದನ್ನು ವರ್ಕೌಟ್ ಆಗ್ಲಿಲ್ಲ. ಎಕ್ಸಾಮ್ ಅಲ್ಲೂ ಏನು ಪಾಸ್ ಆಗ್ಲಿಲ್ಲ, ಬಿಕಾಸ್ ಒಂದು ಗೌರ್ಮೆಂಟ್ ಲೆವೆಲ್ ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಮಿನಿಮಮ್ 1-2-3 ವರ್ಷ ಟೈಮ್ ಕೊಡ್ಬೇಕಾಗುತ್ತೆ. ಸೊ ನಮ್ಮ ಮನೇಲಿ ಅಷ್ಟು ಟೈಮ್ ಕೊಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ಅದನ್ನು ಗಿವ್ ಅಪ್ ಮಾಡ್ಬಿಟ್ಟೆ. ಸೊ ಅದಾದ್ಮೇಲೆ ಡೆಲಿವರಿ ಜಾಬ್ನು ಮಾಡಿದೆ ಝೊಮ್ಯಾಟೊ ಒಂದು 3-4 ತಿಂಗಳು ಮಾಡಿದೆ. ಬಟ್ ಅದ್ರಲ್ಲಿ ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅರ್ನಿಂಗ್ಸ್ ಚೆನ್ನಾಗ್ ಆಗ್ತಿತ್ತು. ಬಟ್ ಆ ಬೋಳೆ ಮಕ್ಕಳು ಹೆಂಗಿದಾರೆ ಅಂದ್ರೆ, ಏನ್ ನಾವು ದೊಡ್ಡ ಕ್ರೋರ್ಪತಿ ಲಾಖ್ಪತಿ ಆಗ್ಬಿಡ್ತೀವಿ ಅನ್ನೋ ತರ ಅರ್ನಿಂಗ್ಸ್ ನ ಇನ್ನು ಜಾಸ್ತಿ ಮಾಡೋದ್ ಬಿಟ್ಟು ಬೋಳೆ ಮಕ್ಕಳು ಬರ್ತಾ ಬರ್ತಾ ಕಡಿಮೆ ಮಾಡ್ಬಿಡ್ತಿದ್ದಾರೆ. ಝೊಮ್ಯಾಟೊ ಆಗ್ಲಿ, ರ್ಯಾಪಿಡೋ, ಸ್ವಿಗ್ಗಿ ಅವರೆಲ್ಲ.
ಅವ್ರದ್ದು ಫೌಂಡರ್ ಚೆಕ್ ಮಾಡಿದ್ರೆ, ಹಿಸ್ಟ್ರಿ ಚೆಕ್ ಮಾಡಿದ್ರೆ, ಎಷ್ಟು ಅವ್ನ ನೆಟ್ವರ್ತ್ ಇದೆ ಅಂತ ಚೆಕ್ ಮಾಡಿದ್ರೆ ಇಲ್ಲೇ ಗೊತ್ತಾಗುತ್ತೆ ಅವನು ಎಷ್ಟು ಅರ್ನಿಂಗ್ ನಮ್ಮಿಂದ ಗಳಿಸ್ತಿದ್ದಾನೆ ಅಂತ. ಜಸ್ಟ್ ಮನೇಲಿ ಕೂತ್ಕೊಂಡು ಅವನು ಸರ್ವಿಸ್ ಕೊಡ್ತಿರೋದು ನಾವು, ದುಡ್ಡು ಗಳಿಸ್ತಿರೋದು ಅವನು ಬೋಳಿ ಮಗ. ಸೊ ಹಂಗೆ ಹೇಳಿ ನಾನು ಅದು ಜಾಬ್ನು ಬಿಟ್ಬಿಟ್ಟೆ. ಕರೆಂಟ್ಲಿ ನೋ ಜಾಬ್. ಸೊ ನಾನೀಗ ನನ್ನ ಮೈಂಡ್ ಅಲ್ಲಿ ಇರೋದು ಒಂದ್ ಥಿಂಗ್ ಅಂದ್ರೆ, ಆ ಮತ್ತೆ ಬೆಂಗಳೂರು ಹೋಗಿ ರೀಸ್ಟಾರ್ಟ್ ಮಾಡ್ಬೇಕು ಅಂತ, ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಕರಿಯರ್. ಅದ್ರ ಜೊತೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತಲ್ಲ, ಮಾಡೇ ಮಾಡ್ತೀನಿ. ಅದ್ರ ಮಿನಿ ಬ್ಲಾಗ್ಸ್ ತರ ಆಗ್ಲಿ, ಯಾವ್ದೋ ಒಂದು ಶೂಟ್. ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಜಿಮ್ ಹೋಗೋದಂದ್ರೆ ಇಷ್ಟ. ಸೊ ಅದರದ್ದೇ ಡೈಲಿ ವ್ಲಾಗ್ಸ್, ಮಿನಿ ವ್ಲಾಗ್ಸ್ ಎಲ್ಲ, ಜಿಮ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋದಾಗ್ಲಿ, ನಾರ್ಮಲ್ ಇನ್ಫಾರ್ಮೇಟಿವ್ ಯಾವುದೇ ಒಂದು ಕಂಟೆಂಟ್ ಇನ್ಫಾರ್ಮೇಟಿವ್ ಆಗಿರೋದು ಶೇರ್ ಮಾಡೋದು, ವಿಡಿಯೋಸ್ ನ ಹಾಕ್ತಾ ಇರ್ತೀನಿ. ಯೂಟ್ಯೂಬ್ ಅಲ್ಲಿ ಆಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿದ್ದೀನಿ. ಅದೇ ಇಲ್ಲ ಅಂದ್ರೆ ಅದೇ ಹಳೆ ಚಾನಲ್ ಇದೆಯಲ್ಲ, ಸೊ ಅದರಲ್ಲೇ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ನನ್ನ ವಿಡಿಯೋಸ್ ಅಲ್ಲಿ ಜಾಸ್ತಿ ಯಾವುದೇ ತರಹದು ಇದು ಸಿಗಲ್ಲ. ಫಾರ್ ಎಕ್ಸಾಂಪಲ್ ಅಂದ್ರೆ ಈ ತರ ಹೈ ಲೆವೆಲ್ ಎಡಿಟಿಂಗು ಅದು ಇದು ಎಕ್ಸ್ಪೆಕ್ಟೇಷನ್ ನಂದು ಏನಿರಲ್ಲ. ನಾನು ಸಿಂಪಲ್ ಶೂಟ್ ಮಾಡೋದು, ಪೋಸ್ಟ್ ಮಾಡೋದು ಅಷ್ಟೇ. ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ ಕಂಟೆಂಟ್ ಕ್ರಿಯೇಷನ್ ಕೂಡ. ಬಿಕಾಸ್ ಆಲ್ರೆಡಿ 2.5 ಲಕ್ಷ ಸಾಲ ಆಗಿದೆ ನನ್ನ ಮೇಲೆ. ಸಾಲ ಇನ್ ದ ಸೆನ್ಸ್ ಯಾಕಾಗಿದೆ ಅಂದ್ರೆ, ನಾನೇ ಆನ್ಲೈನ್ ರಮ್ಮಿ ಆಡ್ಬಿಟ್ಟು ಸೋತ್ ಬಿಟ್ಟಿದೀನಿ. ಅಂದ್ರೆ 2020 ಇಂದಾನೇ ಸ್ಟಾರ್ಟ್ ಮಾಡಿದ್ದೆ. ಅವಾಗ್ಲೇ 1.5 ಲಕ್ಷ ಹೋಗಿತ್ತು 2020ಲಿ ನಾನು ದುಡ್ದಿರೋ ದುಡ್ಡೆಲ್ಲ ಬೆಂಗಳೂರಲ್ಲಿ. ಅದಾದ್ಮೇಲೆ ಬಿಟ್ಬಿಟ್ಟಿದ್ದೆ. ಮತ್ತೆ ಅದು ಆಪ್ ನ ಬ್ಲಾಕ್ ಮಾಡಿದೆ, ಅದು ಮಾಡಿದೆ, ಎಲ್ಲ ಮಾಡಿದೆ. ಬಟ್ ಆ ಆಪ್ ಹೆಂಗಿದೆ ಗೊತ್ತಾ, ಒಂದ್ಸಾರಿ ಅಡಿಕ್ಟ್ ಆದ್ರೆ ಬಿಡಕ್ಕೆ ಆಗಲ್ಲ ಅನ್ನೋ ತರ. ಅಂದ್ರೆ ಅವರು ಆಸೆ ಹಚ್ಚಿಸ್ಬಿಡ್ತಾರೆ, ದುಡ್ಡು ಕೊಟ್ಬಿಟ್ಟು ಈ ತರ ಗೆದಿತೀರಾ ನೀವು ಆಡಿ, ಹಂಗೆ ಹಿಂಗೆ ಅಂತ ಹೇಳಿ. ಸೊ ಅವ್ರು ಮತ್ತೆ ಒಂದು ಮೆಸೇಜ್ ಕ್ರೆಡಿಟ್ ಮಾಡೋರು, ನಿಮ್ಮ ಅಕೌಂಟ್ಗೆ 50 ರುಪೀಸ್ ಡಿಪಾಸಿಟ್ ಮಾಡಿದೀವಿ, 100 ರುಪೀಸ್ ಡಿಪಾಸಿಟ್ ಮಾಡಿದೀವಿ, 250 ಡಿಪಾಸಿಟ್ ಮಾಡಿದೀವಿ, ಆಡಿ ಬರುತ್ತೆ ಅಂತ. ಸೊ ನಾವು ದುಡ್ಡಿನ ಅಂದ್ರೆ ಮನುಷ್ಯನ್ಗೆ ಫ್ರೀ ದುಡ್ಡು ಬಂದಿದೆ ಆಡೋಣಪ್ಪ ಅಂತ ಹೇಳಿ ಆಡ್ಬಿಡ್ತಿದೀವಿ. ಸೊ ಅದಾದ್ಮೇಲೆ ಮತ್ತೆ ಆಸೆಗೆ ಆಡೋದು, ಮತ್ತೆ ದುಡ್ಡು ಹೋಗೋದು, ಈ ತರ ಆಗಿ ಟೋಟಲ್ ಆಗಿ 1.5 ಲಕ್ಷ ಹೋಗಿದೆ. ಅದೇ ಸಾಲದಲ್ಲಿ ಆಗಿದೆ. ಅದೇ ದುಡ್ಡು ಇವಾಗ ಲೋನ್ ಇಂದ ತುಂಬಾ ಕಾಲ್ಸ್ ಅದು ಇದು ಬರ್ತಾ ಇದೆ. ಯಾವ್ದು ಕಾಲ್ ಪಿಕ್ ಮಾಡ್ತಿಲ್ಲ. ಬರೋ ದಿನಗಳಲ್ಲಿ ತೀರಿಸ್ತೀನಿ. ಅವ್ರಿಗೆ ನಾನು ಟೈಮ್ ಕೊಡಿ ಅಂತ ಕೇಳಿದೆ, ಬಟ್ ಅವ್ರು ಕೊಡಲ್ಲ ಅಂತ ಹೇಳಿದ್ರು. ಸಿಂಪಲ್ ಆಗಿ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಏನಾಗುತ್ತೋ ಆಗ್ಲಿ ಅಂತ. ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿ ಸಾಯಕ್ಕಾಗತ್ತಾ? ಸಿಂಪಲ್. ಏನ್ 2.5 ಲಕ್ಷ ಒಂದ್ ವರ್ಷ ಕೆಲಸ ಮಾಡಿದ್ರೆ ತೀರೋಗುತ್ತೆ ಅಷ್ಟೇ. ಸೊ ಮಾಡ್ತೀನಿ, ಕೆಲಸ ಮಾಡ್ತೀನಿ, ತೀರಿಸ್ತೀನಿ. ಸೊ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅಂತ ಇಷ್ಟ ಮೊದಲಿಂದನು. ಸೊ ಮಾಡ್ತೀನಿ ಅಷ್ಟೇ. ನೀವೆಲ್ಲರೂ ಸಪೋರ್ಟ್ ಬೇಕು. ವಿಡಿಯೋ ಇಷ್ಟ ಆಗಿತ್ತು, ಇಫ್ ರಿಲೇಟೇಬಲ್, ನಿಮ್ಗೂ ಏನಾದ್ರೂ ಈ ತರ ಇದ್ರೆ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ. ನಿಮ್ ಫ್ರೆಂಡ್ಸ್ ಯಾರಿಗಾದ್ರೂ ಈ ತರ ಆಗಿದ್ರೆ, ಅವರು ಜಾಬ್ ಇಂದ ಸಫರ್ ಮಾಡ್ತಿದ್ರೆ, ಜಾಬ್ ಅಥವಾ ಆನ್ಲೈನ್ ಗೇಮಿಂಗ್ ಆಗ್ಲಿ, ಸೊ ಮಿಡಲ್ ಕ್ಲಾಸ್ ಈ ತರ ಲೋನ್ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ರೆ, ಸೊ ಅವ್ರಿಗೂ ಶೇರ್ ಮಾಡಿ. ಈ ತರ ಗ್ಯಾಮ್ಲಿಂಗ್ ಗೇಮ್ ಆಡಕ್ ಹೋಗ್ಬೇಡಿ ಈ ತರ. ಮತ್ತೆ ಇನ್ನೊಂದು ಹೇಳೋದ್ ಮರ್ತೆ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಸೇರ್ಕೊಂಡಿದ್ದೆ 2020ಲಿ, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಂತ ಹೇಳಿ ಅಚೀವರ್ಸ್ ಕ್ಲಬ್ ಇಂದ ಸೇರ್ಕೊಂಡಿದ್ದೆ. ಅವ್ರೇನೋ ಕೃಷ್ಣ ಅವರ, ರೋಹಿತ್ ಅವರ ಅಂಡ್ ತರಂಗರ್ ಅವರ ಕೋ ಫೌಂಡರ್ಸ್ ಅಂತ ಇದ್ದಾರೆ. ಸೊ ಅವ್ರದ್ದು ರಿಚ್ನೆಸ್ ಅಂದ್ರೆ ಅಟ್ರಾಕ್ಷನ್ ನೋಡ್ಬಿಟ್ಟು ನಾನು ಸೇರ್ಕೊಂಡಿದ್ದೆ. ಅವ್ರ ಹತ್ರ ಕಾರ್ ಇದೆ, ನಾನು ತಗೋಬಹುದು, ಹಂಗೆ ಹಿಂಗೆ ಅಂತ ಹೇಳಿ. ಅದಕ್ಕೂ ಒಂದು ಏನು ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ, ದುಡ್ಡು ಮಾಡ್ಬೇಕು ಅಂತ ಹೇಳಿ. ಸೊ ನಂಗೂ ಆಸೆ ಇತ್ತು, ಈ ತರ ಏನ್ ಜಾಬ್ ಮಾಡ್ಬೇಕಪ್ಪ, ಸಾಯೋವರೆಗೂ ದುಡ್ಡು ಮಾಡಿ ಗಳಿಸಿ ತಗೊಳ್ಳೋಣ, ಹಂಗೆ ಹಿಂಗೆ ಅಂತ ಹೇಳಿ. ಅದು ಬಿಟ್ಬಿಟ್ಟು ನಾನು ಜಾಬ್ ಬಿಟ್ಬಿಟ್ಟು ರಿಸೈನ್ ಮಾಡ್ಬಿಟ್ಟು ಟೊಯೋಟಾ ಕಿರ್ಲೋಸ್ಕರ್ ಅಲ್ಲಿ ಬಂದ್ಬಿಟ್ಟಿದೆ ಈ ಫೀಲ್ಡ್ಗೆ. ಬಟ್ ಇದೂ ವರ್ಕೌಟ್ ಆಗ್ಲಿಲ್ಲ. ಗೊತ್ತಲ್ಲ ಇದು ಜಾಬ್ ಹೆಂಗಂದ್ರೆ, ಜಾಬ್ ಯಾವತ್ತೂ ಬಿಡ್ಬಾರ್ದು. ಮನುಷ್ಯನ್ಗೆ ದುಡಿತಾ ಇರ್ಬೇಕು ಕಂಟಿನ್ಯೂಸ್ ಆಗಿ, ಯಾವ್ದು ಚಿಕ್ಕದೋ ದೊಡ್ಡದು. ಸೊ ನಾನ್ ಮಾಡಿರೋದು ಇದೇ ತಪ್ಪು. ಒಂದ್ ಯಾವ್ದೋ ಆಸೆ ಅಂದ್ರೆ ಕ್ವಿಕ್ ರಿಚ್ ಸ್ಕೀಮ್ ಆರ್ ಸ್ಕ್ಯಾಮ್ ಅಂತ ಇರುತ್ತಲ್ಲ, ಸೊ ಅದಕ್ಕೆ ಹೋಗಿ ತರ ಯಾರು ಮಾಡಕ್ ಹೋಗ್ಬೇಡಿ ನೀವು ಕೂಡ ನಿಮ್ ಲೈಫ್ ಅಲ್ಲಿ. ಸೊ ಇದರದೇ ಸಿಂಪಲ್ ಆಗಿ ಸಿಂಗಲ್ ವಿಡಿಯೋಸ್ ಫಾರ್ ಎಕ್ಸಾಂಪಲ್ ಬರ್ತಾ ಇರುತ್ತೆ. ಅಂದ್ರೆ ಸಿಂಗಲ್ ವಿಡಿಯೋಸ್ ಇನ್ ದ ಸೆನ್ಸ್ ಲೈಕ್ ಗೇಮಿಂಗ್ ಬಗ್ಗೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇರ್ತೀನಿ. ಮತ್ತೆ ಜಾಬ್ ಯಾಕೆ ಬಿಡಬಾರ್ದು, ಯಾಕೆ ಜಾಬ್ ಮಾಡಬೇಕು, ಸೊ ಬಿಸಿನೆಸ್ ಅಲ್ಲಿ ಏನೇನ್ ಯೂಸ್ ಇದೆ, ಅಲ್ಲೂ ಪ್ರೋಸ್ ಅಂಡ್ ಕಾನ್ಸ್ ಏನೇನಿದೆ, ಸೊ ಎಲ್ಲ ಹೇಳ್ತೀನಿ. ರಿಸರ್ಚ್ ಇನ್ ದ ಸೆನ್ಸ್
ಆಲ್ರೆಡಿ ಎಲ್ಲ ಆಗ್ತಿರೋದೆ ನಾರ್ಮಲ್ ನಮ್ದು ಮಿಡಲ್ ಕ್ಲಾಸ್ ಲೈಫ್ ಅಲ್ಲಿ ಏನೇನ್ ಆಗ್ತಿದೆ ಯಾರ್ಯಾರ್ದು. ಸೊ ರಿಯಲ್ ಲೈಫ್ ಸ್ಟೋರೀಸ್ನೇ ಶೇರ್ ಮಾಡ್ತಿರ್ತೀನಿ. ಸೊ ಅದಕ್ಕಾಗಿ ಸ್ಟೇ ಕನೆಕ್ಟೆಡ್ ಆಗಿರಿ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ. ಅಪ್ಡೇಟ್ಸ್ ಬರ್ತಿರ್ತವೆ ಕಂಟಿನ್ಯೂಸ್ ಆಗಿ. ಓಕೆ, ಥ್ಯಾಂಕ್ ಯು, ಬಾಯ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಇದೇ ನನ್ನ ಸ್ಟೋರಿ ಇಲ್ಲಿವರೆಗೂ. ಸೊ ಇಲ್ಲಿಂದ ಏನಿದೆ ನೆಕ್ಸ್ಟ್ ರೀಸ್ಟಾರ್ಟ್ ಮಾಡಬೇಕು ಎಲ್ಲ ಹೊಸದಂಗೆ. ಸೊ ಸ್ಟಾರ್ಟ್ ಮಾಡ್ತೀನಿ. ನಿಮ್ ಸಪೋರ್ಟ್ ಬೇಕು. ಸಪೋರ್ಟ್ ತೋರ್ಸೋರು ಯಾರೋ ಇದ್ರು ಒಂದು ಕಮೆಂಟ್ ಹಾಕಿ, ಪಾಸಿಟಿವ್ ನೆಗೆಟಿವ್ ವಾಟ್ ಎವರ್ ಇಟ್ ಮೇ ಬಿ. ನಿಮ್ ಚೆನ್ನಾಗಿರೋದು ನಿಮ್ಗೆ ಅನ್ಸಿರೋದು ಹಾಕಿ. ಯಾಕೆ ಆಡದೆ, ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅನ್ಸುತ್ತೆ ಯಾಕಪ್ಪ ಆಡದೆ, ಈ ತರ ನಿನ್ ದುಡ್ಡು ಆಸೆ ಹಂಗೆ ಹಿಂಗೆ ಅಂತ ಏನೋ ಹೇಳ್ಬೋದು. ಬಟ್ ಮನುಷ್ಯನ್ಗೆ ಏನೋ ಒಂದು ಇದು ಇರುತ್ತೆ. ಸೊ ಆಡದೆ ಅಷ್ಟೇ. ಇವಾಗ ಬಿಟ್ಟಿದೀನಿ ಇನ್ ದ ಸೆನ್ಸ್ ಆಲ್ರೆಡಿ ಗ್ಯಾಮ್ ಬ್ಯಾನ್ ಆಗಿದೆ ಇವಾಗ. ಪ್ಯಾನ್ ಇಂಡಿಯಾ ಬ್ಯಾನ್ ಆಗಿದೆ. ಅವ್ರು ಮತ್ತೆ ಬ್ಯಾನ್ ಅಂದ್ರೆ ಇವಾಗ ತರ್ಬೋದು ರಿಟರ್ನ್, ಮತ್ತೆ ರಿಟರ್ನ್ ತರ್ತಾರೆ ಕಂಪಲ್ಸರಿ. ಯಾಕೆ ಗೊತ್ತಾ, ಅವು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಹೋಗ್ತಿರೋದೇ ಅವರಿಂದ ತಾನೇ. ಸೊ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರು ಬದುಕ್ತಿರೋದು ಗೌರ್ಮೆಂಟ್. ಸೊ ಮತ್ತೆ ರಿಟರ್ನ್ ಏನೋ ಒಂದ್ ಹೇಳ್ಬಿಟ್ಟು ಇದು ಸ್ಕಿಲ್ ಬೇಸ್ ಗೇಮ್ ಇದೆ ಹಂಗೆ ಹಿಂಗೆ ಅಂತ ಹೇಳಿ ರಿಟರ್ನ್ ತರ್ತಾರೆ. ಸೊ ನಾವು ಆಡಬಾರ್ದು ಅಷ್ಟೇ. ಇವಾಗ ಮುಂದೆ ಹುಷಾರ್ ಆಗ್ಬೇಕಷ್ಟೇ. ಅಷ್ಟೇ. ಇಲ್ಲಿಗೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.